ವೆಲ್ಕಮ್ ಟು ಮೈ ಬೇಬಿ ಚಾನಲ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ನಾವು ಬರ್ತೀವಿ. ಬಂದಮೇಲೆ ಎಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ ಇನ್ನೂ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಮಮ್ಮಿ ನೀನು ಟಿಫನ್ ಮಾಡಿದ್ವಿ, ಚೆನ್ನಾಗಿತ್ತು. ಇಂಡಿಯನ್ ಫುಡ್ ಆಯಿತು, ಪೂರಿ ದೋಸೆ ಎಲ್ಲ ಟಿಫನ್ ಚೆನ್ನಾಗಿತ್ತು. ಟಿಫನ್ ಮಾಡಿಕೊಂಡು ಈಗ ಟೆಂಪಲ್ಗೆ ಹೋಗ್ತಾ ಇದ್ವಿ. ಎಸ್, ಇವಾಗ ಗೋಲ್ಡನ್ ಟೆಂಪಲ್ಗೆ ಹೋಗಬೇಕು. ಸೊ ಹಾಗಾಗಿ ನಮ್ಮ 8:30 ಪಿಕಪ್ ಮಾಡಿದ್ದಾರೆ ನಮ್ಮನ್ನು. ಸೊ ಇದು ಬಂದು ಗೋಲ್ಡನ್ ಟೆಂಪಲ್ ಒಳಗಡೆ. ಆ್ಯಕ್ಚುಲಿ ನಮಗೆ ವೀಡಿಯೋಸ್ ಮಾಡೋಕ್ಬಿಟ್ಟಿಲ್ಲ, ಜಸ್ಟ್ ಫೋಟೋಸ್ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿದಷ್ಟೇ. ನಾನು ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಹಾಕ್ತೀನಿ. ಪಪ್ಪ ಬುದ್ಧ ನೋಡ್ದಾ? ಆ್ಯಕ್ಚುಲಿ ಅದೇನೆಂದರೆ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು 40% ಅಂತೆ, ಅದಾದಮೇಲೆ 80, ಅದಾದಮೇಲೆ 100 ಅಷ್ಟು ಓಲ್ಡ್ ಕಂಟೆಂಟ್ ಇದೆಯಂತೆ ಅದರಲ್ಲಿ. ಸೊ ಎಸ್, ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಸ್ಲೀಪಿಂಗ್ ಬುದ್ಧ. ಸೊ ಇದು ಬಂದು ಬೇರೆದು ಯಾವುದೋ ಒಂದು ಟೆಂಪಲ್. ಐಸ್ ಇವಾಗ ವಾಟರುನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫೋಟೋ ಶೂಟ್ ಮಾಡಿಸ್ಬೇಕು ಥೈಲ್ಯಾಂಡ್ ಡ್ರೆಸ್ ಹಾಕೊಂಡು ಅಂತ. ನಮ್ಮ ಮಮ್ಮಿಗೆ ಬೇಜಾರಾಗ್ಬಿಟ್ಟಿದೆ, ಇಂಡಿಯಾಗೆ ಹೋಗೋಣ ಅಂತ ಕೂತ್ಕೊಂಡವ್ರೆ. ಯಾಕಮ್ಮ ನಿಂಗೆ ಇಷ್ಟ ಆಗಿಲ್ವಾ ಈ ದೇಶ? ಅಷ್ಟೇ 4-5 ದಿವಸ ಆಯ್ತಲ್ಲ, ನಮ್ಮ ಮನೆಗೆ ಹೋಗೋಣ ಅನ್ನೋದು. ಫೋಟೋ ಶೂಟ್ ಮಾಡಿಸ್ಕೊತ ಇದ್ದಾಳೆ ಥೈಲ್ಯಾಂಡ್ ಡ್ರೆಸ್ ಹಾಕ್ಕೊಂಡು. ಹೇಗೆ ಕಾಣ್ತಾ ಇದ್ದಾಳೆ ಅಂದರೆ, ಇದು ನಮಗೆ ಪ್ಯಾಕೇಜಲ್ಲಿ ನಾವು ಬರಬೇಕಾದ್ರೆ ನಾವು ಬಂದಿರೋದು 3 ಜನ ನಾವು ಪ್ಯಾಕೇಜಲ್ಲಿ. ಅಂದರೆ ಇದೆಲ್ಲ ಏನೂ ಇರಲಿಲ್ಲ, ಈ ದೇವಸ್ಥಾನ ಆಗಲಿ ಮತ್ತು ಈ ಫೋಟೋಶೂಟ್ ಎಲ್ಲ ಆಗಲಿ. ಇದು ನಾವು ಸಪ್ರೇಟ್ ಕ್ಯಾಬ್ ಮಾಡ್ಕೊಂಡು ಬಂದು ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಅವಳು ಎಲ್ಲ ಮೊಬೈಲಲ್ಲಿ ಸರ್ಚ್ ಮಾಡಿ ಕ್ಯಾಬ್ ಮಾಡಿಕೊಂಡು ಈ ಜಾಗಕ್ಕೆ ಬಂದು ಫೋಟೋಶೂಟ್ ಮಾಡಿಸ್ಕೊತ ಇದ್ದಾಳೆ. ಡ್ರೆಸ್ಸು ಫೋಟೋಶೂಟಲ್ಲೆಲ್ಲ 2000. ನೆಕ್ಸ್ಟ್ ಲೊಕೇಶನ್ ನೋಡಿ. ಇಲ್ಲೆಲ್ಲ ತುಂಬ ಜನ ಬಂದು ಈ ಥರ ಡ್ರೆಸ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಾ ಇರ್ತಾರೆ. ಫುಲ್ ಸ್ಲಿಪ್ಪರು, ಡ್ರೆಸ್ಸು, ಬ್ಯಾಗು ಎಲ್ಲ ಅವ್ರದ್ದೇ ಫುಲ್ ಸೆಟ್. ಎಸ್, ನಾನು ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ಬೋಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ. ಬಂದಿರೋದಿಬ್ರು ಆ್ಯಕ್ಚುಲಿ ಕ್ರೂಸ್ ಡಿನ್ನರ್ ಇದೆ ನೈಟು. ಸೊ ಹಾಗಾಗಿ ಕ್ರೂಸ್ ಡಿನ್ನರಿಗೆ ಬಂದಿದ್ದೀನಿ. ಟರ್ಮಿನಲ್ 21 ಅಂತೆ ಮಾಲ್ ಹೆಸರು. ಮಾಲ್ ಚೆನ್ನಾಗಿದೆ.
ಕ್ರೂಸ್. ಸೊ ಇವತ್ತು ಡಿನ್ನರ್ ಬಂದ್ಬಿಟ್ಟು ಕ್ರೂಸಲ್ಲಿ ಟರ್ಮಿನಲ್ 21. The left side is for the male's toilet, the right side is for the female's toilet. If you want to ರೈಸ್, ನಮ್ಮ ಊಟ, ನಮ್ಮ ವ್ಯೂ. ನಮ್ಮಪ್ಪಗೆ ಊಟ ಇಷ್ಟ ಆಗಿಲ್ಲ. ನಾರ್ಮಲ್ ಹೆಂಗೆ ತಿಂತಾರೋ ಇಲ್ಲಿ ಬಂದಾಗ ಅದೇ ಊಟ. ನಾನು ನೋಡಿ ಡೆಸರ್ಟು ಫ್ರೂಟ್ಸ್ ಅಷ್ಟೇ. ಹೌದಾ ವಿಡಿಯೋ ಕಾಲ್ ಮಾಡಿ. ಆಗಿತ್ತು ಇವತ್ತಿನ ವಿಡಿಯೋ. ಬಟ್ 2 ಅವರ್ ಮೇಲೆ ಆಗಿದೆ. ನನಗೇನು ಅನಿಸ್ತು ಅಂದರೆ ಇದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದರೆ ಮಜಾ ಅನಿಸ್ತು ನನಗೆ. ನಾವು 3 ಜನ ಬಂದ್ಬಿಟ್ಟು ನಾವು 3 ಜನ ಏನು ಮಾಡೋದು, ಊಟ ಮಾಡಿದ್ರೆ ವ್ಯೂ ನೋಡಿದ್ರಿ ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡಿಲ್ಲ. ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂದರೆ ನಮ್ಮ ಫ್ಯಾಮಿಲಿ ಇರಬೇಕು, ಅದೇ ಚಂದ. ನಮ್ಮ ಮಾಮ ಅಕ್ಕ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಅದೊಂದು, ಇನ್ನು ಮಿಕ್ಕಿದೆಲ್ಲ ವ್ಯೂ ಅದೆಲ್ಲ ಚೆನ್ನಾಗಿತ್ತು. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಚೆನ್ನಾಗಿ ಒಳ್ಳೊಳ್ಳೆ ಡ್ಯಾನ್ಸ್ ಆಡಿರೋರು ನಮ್ಮ ಮಕ್ಕಳೆಲ್ಲ ಇದ್ದಿದ್ರೆ ಅವ್ರು ಇಲ್ಲವಲ್ಲ, ಅದಕ್ಕೆ ಎಸ್ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಸಿ ಯು, ಬೈ ಬಾಯ್. The next day. ಇವತ್ತು ನಮ್ಮ ಬ್ಯಾಂಕಾಕಲ್ಲಿ ಲಾಸ್ಟ್ ದಿನ. ಟಿಫನ್ ಮಾಡಿಕೊಂಡು ನಾವು ಏರ್ಪೋರ್ಟಿಗೆ ಹೋಗಬೇಕು. ಆನ್ ದ ವೇ 2 ಪ್ಲೇಸಸ್ ನೋಡಿಸ್ತಾರಂತೆ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೋಗೋದು. ಸೊ ಆ್ಯಕ್ಚುಲಿ ಹೋಟ್ಲಲ್ಲಿ ಇದೊಂದೇ ಹೋಟ್ಲ್ ಅಂದ್ಕೊತೀನಿ ನಮ್ಮ ಇಂಡಿಯನ್ ಫುಡ್ ಕ್ಲೀನಾಗಿ ಸಿಗ್ತಾ ಇರೋದು ನಮಗೆ. ಸೊ ಐ ಆಮ್ ಹ್ಯಾಪಿ ವಿತ್ ಬ್ರೇಕ್ಫಾಸ್ಟ್ 3 ಡೇಸಿಂದ. ಮಮ್ಮಿ ನೀನು? ನಾವು ಬಂದಿದ್ದು ಹೋಟ್ಲಲ್ಲಿ 2ಕ್ಕೂ ಹೋಲಿಸ್ಕೊಂಡ್ರೆ ಇಲ್ಲಿ ಫುಡ್ಡು ಚೆನ್ನಾಗಿದೆ. ನಮ್ಮ ಇಂಡಿಯನ್ ಫುಡ್ ದೋಸೆ ಇದೆ, ಪೂರಿ ಇದೆ, ಅವಲಕ್ಕಿ ಇದೆ, ಚೆನ್ನಾಗಿದೆ. ಅದೇ ನಮ್ಮಪ್ಪ ಬೇರೆ ಫ್ರೂಟ್ಸ್ ತಿನ್ಕೊಂಡು ಕಾಲಾಗ್ತಾವ್ರೆ. ಡಯಟ್ ಮಾಡ್ತಾವೆ ಮತ್ತೆ ಯಾರೋ ಹೇಳ್ಬಿಟ್ಟು ಸಣ್ಣ ಇಲ್ಲಿಗೆ ಬಂದಿದ್ಯಾ? ಅಯ್ಯಪ್ಪ ದೇವ್ರೆ, ಇಲ್ಲಿ ಪಾರ್ಕಿಂಗ್ ಅಂತೂ ಎಷ್ಟು ಕಷ್ಟಪಟ್ಟು ಹಾಕಿದ್ವು ಅಂದರೆ ಸಖತ್ ಕಷ್ಟ ಆಗೋಯ್ತು ಪಾರ್ಕಿಂಗ್ ಮಾಡೋಷ್ಟರಲ್ಲಿ. ಸೀ ಲೈಫ್ ಶೋ ಇದೆ ಈಗ. ಏಡಿ ಕಾಯ್ತಾರದೆ ಅಲ್ಲಾಡ್ತೈತೆ ಈಗ ನೋಡಿ ನೀವು ನಿಂತ್ಕೊಂಡು ಇದೇ ಏನೋ I guess it's a whale. ಗೈಸ್, ಸೀ ಲೈಫು ಅದೆಲ್ಲ ಮುಗಿಸ್ಕೊಂಡ್ರಿ. ಇವಾಗ ಡೈರೆಕ್ಟ್ ನಾವು ಏರ್ಪೋರ್ಟ್ ಹೋಗಬೇಕು. ಅದಾದಮೇಲೆ ಬ್ಯಾಂಗ್ಳೂರು ಅಷ್ಟೇ. ಗೈಸ್, ಇವಾಗ ಏರ್ಪೋರ್ಟಲ್ಲಿದ್ದೀರಿ. ಆ್ಯಕ್ಚುಲಿ ನಮ್ಮದು ಫ್ಲೈಟ್ ಇದ್ದಿದ್ದು ಬಂದು 5:35ಗೆ. ಫ್ಲೈಟ್ 2 hours ಡಿಲೇ ಆಗಿದೆ. ಸೊ ಹಾಗಾಗಿ 7:35ಗೆ ಫ್ಲೈಟ್ ಇದೆ. ಇನ್ನು ಚೆಕ್-ಇನ್ ಓಪನ್ ಇದೆಯಾ ಇಲ್ವಾ ಅಂತೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮಗೆ. ಓಕೆ ಗೈಸ್, ನಾವು ಏರ್ಪೋರ್ಟಲ್ಲಿದ್ದೀರಿ. ಆಲ್ಮೋಸ್ಟ್ ಚೆಕ್ಕಿಂಗ್ ಸ್ಟಾರ್ಟ್ ಆಗ್ತಿದೆ. ನಮ್ಮಮ್ಮ ಹತ್ರ ಫೀಡ್ಬ್ಯಾಕ್ ಹೇಳ್ಬಿಡೋಣ ಬ್ಯಾಂಕಾಕ್ ಟ್ರಿಪ್ ಹೆಂಗಿತ್ತು ಅಂತ. ಹೆಂಗಿತ್ತಮ್ಮ? ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡು. ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಹಾಂ, ಅಪ್ಪನ ಕೇಳಿ ನಮ್ಮ ಅಪ್ಪದು ಕೇಳೋಣ ಹಂಗೆ. ಪಾಪ ನೀನು ಹೇಳು ನಿನ್ನ ಫೀಡ್ಬ್ಯಾಕ್. ಸೂಪರ್ ಮಗನೇ. ಹಾಂ, ಇವತ್ತು ಬ್ಯಾಂಕಾಕಲ್ಲಿ
ತುಂಬ ಪರ್ಚೇಸ್ ಮಾಡಿರಿ, ಎಲ್ಲ ಇಷ್ಟ ಆಯ್ತು. ಬ್ಯಾಂಕಾಗಲ್ಲೆಲ್ಲ ಇಷ್ಟ ಆಯ್ತು. ಸೊ ಚೆಕ್ಕಿನ್ ಎಲ್ಲ ಆಯಿತು, ಟಿಕೆಟ್ಸ್ ಬಂತು. ಇನ್ನು ನಮ್ಮ ಇಂಡಿಯಾಗೆ ಹೋಗೋದು ನನಗಂತೂ ಫುಲ್ ಖುಷಿಯಪ್ಪ. ನಮ್ಮ ಮನೇನ ಮಿಸ್ ಮಾಡ್ಕೊತಿದ್ದೆ. ಫಸ್ಟು ಮೇನಾಗಿ ಊಟ ಮಿಸ್ ಮಾಡ್ಕೊತಿದ್ದೆ ನಾನು. ಎಸ್, ಇವಾಗ ಹೋಗೋದು. ಗೈಸ್ ಇವರಿಬ್ಬರು ನೋಡಿ ಗೈಸ್, ನಮ್ಮಪ್ಪ ಚಳಿಗೆ ಫುಲ್ಲು ಅದರ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಹುಡ್ಡಿ ಜೊತೆ ಇದು ಬಂದಿತ್ತು, ಸೊ ಹಾಗಾಗಿ ನಾನು ಹಾಕೊಂಡ್ರೆ ಅದಕ್ಕೆ ನಮ್ಮಮ್ಮ ಇಂಡಿಯನ್ ಕರೆನ್ಸಿ ಇದೆಯಾ ಕಾಫಿ ಕುಡಿಯೋಕ್ಕೆ ಅಂತ ನಿಮ್ಮಪ್ಪ. ನಮ್ಮಪ್ಪ ಚಳಿ ಅಂತೆ, ಸೊ ಹಾಗಾಗಿ ಕಾಫಿ ಬೇಕಂತೆ. ಇಂಡಿಯನ್ ಕರೆನ್ಸಿ ಇಲ್ಲ ಅಂದರೆ ಇದು ಗೂಗಲ್ ಪೇ ಇಲ್ಲ ಇಲ್ಲಿ. ಇಂಡಿಯನ್ ಕರೆನ್ಸಿ ಬರಬೇಕು, ಅದಕ್ಕೆ ಇಂಡಿಯನ್ ಕರೆನ್ಸಿ. ಐ ಆಮ್ ವೆರಿ ಎಕ್ಸೈಟೆಡ್ ಇಂಡಿಯಾಗೆ ಹೋಗೋಕ್ಕೆ. ನಮ್ಮ ಮನೆ ಜೋಶ್ ಇವಾಗಿಲ್ಲ. ಟ್ರಿಪ್ ಅಂತ ಇದ್ದೀನಿ ನಾನೇ, ಬಟ್ ಅದನ್ನು ನಾನೆಲ್ಲೋ ಒಂದು ಕಡೆ ಮಿಸ್ಸಿಂಗ್ ಮೈ ಫುಡ್, ಮೈ ಹೋಮ್. ನನಗೆ ನಮ್ಮ ಮನೆ ನೀರು, ಇಲ್ಲಿ ನೀರು ಟೇಸ್ಟ್ ಲೆಸ್. ನಮ್ಮ ಅಜ್ಜಿಗೆ ಫೋನ್ ಮಾಡಿ ಫಸ್ಟು ಬರಬೇಕಾದ್ರೆ ಪಿಕಪ್ ಮಾಡಬೇಕಾದ್ರೆ ಒಂದು ಬಾಟ್ಲ್ ನಮ್ಮ ಮನೆ ನೀರು ತಗೊಂಬ, ನನಗೆ ಫುಲ್ ದವರ ಆಗ್ತದೆ, ನಾನು ಕುಡಿಬೇಕು ಅಂತ ನಮ್ಮಮ್ಮ ಫೋನ್ ಮಾಡಿ ಹೇಳ್ತವ್ರೆ. ನೋಡೋಣ, ಹೇಳಿದ್ದೀನಿ 9 ಗಂಟೆಗೆ ಬಂದ್ಬಿಡ್ತೀರಿ ಅಂತ ಎಷ್ಟು ಸತಿ ಹೇಳಿ. ನಮ್ಮಂದಲ್ಲಿ ನಮ್ಮನ್ನ ಎಲ್ಲರೂ ಪಿಕಪ್ ಮಾಡಕ್ಕೆ ಬರ್ತಾ ಇದ್ದಾರೆ, ಏನೋ ನಾವು ಸಾಧ್ಯ ಮಾಡಿರೋ ಥರ. ಹೌದು ಗೈಸ್ ಆ್ಯಕ್ಚುಲಿ ಲೈನಾಗಿದೆ ಫ್ಲೈಟ್ಸ್ ನೋಡಿ, ಬ್ಯಾಕ್ ಟು ಬ್ಯಾಕ್. ಮೇಬಿ ಅದು ಕ್ಯಾಪ್ಚರ್ ಆಗ್ತಿಲ್ಲ ಅನ್ಕೊತೀನಿ ವೀಡಿಯೋದಲ್ಲಿ. ಎನಿವೇ ಸಾಟರ್ನ್ ಟು ಲಿವ್ಸ್ ಬ್ಯಾಂಕಾಕ್ ಆ್ಯಂಡ್ ಗೋ ಟು ಇಂಡಿಯಾ. ಐ ಆಮ್ ಹ್ಯಾಪಿ ಆ್ಯಸ್ ವೆಲ್ ಆಸ್ ಸ್ಯಾಡ್. ಅಯ್ಯೋ ಈಸಲ್ಲಿ ಮುಗಿದ ಟ್ರಿಪ್ಪು ಅಂತ. ಬಟ್ ಒಂದು ಖುಷಿ ಏನಂದರೆ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಮಮ್ಮಿ, ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಏರ್ಪೋರ್ಟ್ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ನಮ್ಮಪ್ಪ ಓಕೆ ಬ್ಯಾಂಕಾಕ್ ಇಸ್ ಗುಡ್. ಬ್ಯಾಂಕಾಕ್ ಇಸ್ ಗುಡ್. ಓಕೆ, ಫಸ್ಟ್ ಗೇರ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಫುಲ್ಲು. ಏರ್ಪೋರ್ಟಲ್ಲೂ ಟ್ರಾಫಿಕ್ ಜಾಮು, ಫಸ್ಟ್ ಗೇರ್. ಅದಾದಮೇಲೆ ಇವಾಗ ಮೆಲ್ಲಿಗೆ ಕ್ಲಚ್ ಬಿಟ್ಟು ಮೂವ್ ಮಾಡ್ತಾ ಇದ್ದಾರೆ. ಗೈಸ್ ಈಗ ತಾನೇ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಆಚೆ ಬರ್ತಾ ಇದ್ರಿ. ನಮ್ಮನ್ನು ಪಿಕ್ ಮಾಡೋಕ್ಕೆ ಅಷ್ಟು ಅಲ್ಲಿ ನಮ್ಮ ಮನೆಯಿಂದ ಎಲ್ಲ ಬಂದ್ಬಿಟ್ಟವ್ರೆ. ಹಾಯ್ ಹಾಯ್ ಹಾಯ್. Yes, so finally back to my home. That's all for today's video. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Thank you for watching. See you in the next vlog. Until then, bye bye.